ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಬೆಂಗಳೂರು ಡೀಸ್. ಎಸ್, ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ. ನನ್ನ ಹಸ್ಬೆಂಡ್ ಬೇಕರಿ ಕೇಕ್ ಬೇಡವೇ ಬೇಡ ಅಂದಿದ್ರಿಂದ ಸೊ ಮನೇಲಿ ಏನಾದರೂ ಟ್ರೈ ಮಾಡೋಣ ಅನ್ನಿಸ್ತು. ಸೊ ಮನೇಲಿ ದಾಳಿಂಬೆ ಹಣ್ಣಿತ್ತು ಮತ್ತು ಬಾಳೆಹಣ್ಣಿತ್ತು. ಸೊ ಅದೆರಡನ್ನೂ ಯೂಸ್ ಮಾಡ್ಕೊಂಡು ಯಾವುದಾದ್ರೂ ಕೇಕ್ ಮಾಡೋಣ ಅಂದ್ಕೊಂಡೆ. ಫಸ್ಟು ದಾಳಿಂಬೆ ಹಣ್ಣನ್ನೆಲ್ಲ ಬಿಡಿಸ್ಕೊಂಡು ಅದನ್ನು ಮಿಕ್ಸಿ ಮಾಡಿ ನೀಟಾಗಿ ಫಿಲ್ಟರ್ ಮಾಡಿಕೊಂಡೆ. ಅದಾದಮೇಲೆ ಅದನ್ನು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಕಾರ್ನ್ಫ್ಲವರ್, ಸ್ವಲ್ಪ ಶುಗರ್ ಎಲ್ಲ ಆ್ಯಡ್ ಮಾಡಿ ನೀಟಾಗಿ ಸ್ಟಿರ್ ಮಾಡ್ತಾ ಇದ್ದೆ. ಆಮೇಲೆ ಅದಕ್ಕೆ ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡಿದೆ. ಅದಾದಮೇಲೆ ನೋಡಿ ಈ ಥರ ತಿರುಗಿಸ್ತಾನೇ ಇರಬೇಕು. ಏನಕ್ಕಂದರೆ ಅದು ಕಾರ್ನ್ಫ್ಲವರ್ ಆ್ಯಡ್ ಮಾಡಿರೋದ್ರಿಂದ ತಿಕ್ಕಾಗ್ತಾ ಹೋಗುತ್ತೆ, ಅಂದರೆ ದಪ್ಪ ಆಗ್ತಾ ಹೋಗುತ್ತೆ ಅದು ಲೇಯರು. ಅದು ತಳ ಹಿಡಿದು ಬಿಡುತ್ತೆ ನಾವು ತಿರುಗಿಸಿಲ್ಲ ಅಂದರೆ. ಸೊ ಆವಾಗ ತಿರುಗಿಸ್ತಾನೇ ಇರಬೇಕು. ಈ ಥರ ನೀಟಾಗಿ ತಿರುಗಿಸ್ತಾ ಇದ್ರೆ ಈ ಥರ ನಿಮಗೆ ಕನ್ಸಿಸ್ಟೆನ್ಸಿ ಸಿಗುತ್ತೆ. ಅದು ಈ ಥರ ತಿಕ್ಕ ಪೇಸ್ಟ್ ಆಗುತ್ತೆ. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆನ ಆ್ಯಡ್ ಮಾಡಿಕೊಂಡೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ, ದ್ರಾಕ್ಷಿ, ಗೋಡಂಬಿನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೇನೆ ಮಿಕ್ಸ್ ಮಾಡಿಕೊಂಡೆ. ಇದಾದಮೇಲೆ ನಾನು ಒಂದು ಸಪ್ರೇಟ್ ಶೇಪರ್ ಬಾಕ್ಸ್ನ ತಗೊಂಡು ಅದರ ತಳಕ್ಕೆಲ್ಲ ತುಪ್ಪ ಸವರ್ಬಿಟ್ಟು ಈಗೇನು ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಅಥವಾ ನಾವೇನು ಪೇಸ್ಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಆ ಪಾತ್ರೆಗೆ ಪೋರ್ ಮಾಡಿದೆ. ನೀಟಾಗಿ ಅದು ಸೆಟಲ್ ಆಗೋ ಥರ ಪೋರ್ ಮಾಡಿ ಅದನ್ನು ನೀಟಾಗಿ ಸೈಡಲ್ಲಿ ಎತ್ತಿಟ್ಟೆ. ಅದಾದಮೇಲೆ ನಾನು ಇದು 2 ಲೇಯರ್ ಕೇಕ್ನ ಮಾಡ್ಬೇಕು ಅಂದ್ಕೊಂಡಿದ್ದು. ಸೊ ನಾನು ಈಗ ಸೆಕೆಂಡ್ ಲೇಯರ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸರ್ಗೆ ನಾನು ಬನಾನಾನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಸ್ವಲ್ಪ ಹಾಲು, ಸಕ್ಕರೆ, ಕಾರ್ನ್ಫ್ಲವರ್ ಮತ್ತು ಏಲಕ್ಕಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮಿಕ್ಸಿ ಮಾಡಿಕೊಂಡೆ. ಅದಾದಮೇಲೆ ನಾನೇನು ಮಾಡಿದೆ ಅಂದರೆ ಸೇಮ್ ಅದೇ ಥರ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರನ್ನ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ನೀಟಾಗಿ ತಿರುಗಿಸ್ದೆ. ಸೊ ಅದೇ ಥರನೇ ಇದು ಕೂಡ ಅದೇ ಥಿಕ್ನೆಸ್ ಬರಬೇಕು. ಮತ್ತು ಸ್ವಲ್ಪ ಇದಕ್ಕೂ ಕೂಡ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡೆ. ಈ ಥರ ಗಟ್ಟಿ ಆದಮೇಲೆ ಏನಾಗಲೇ ತೆಗ್ದಿಟ್ಟಿದೆ ಅಲ್ವಾ ಪಾತ್ರೆ, ಅದಕ್ಕೇನೆ ಸೆಕೆಂಡ್ ಲೇಯರ್ನ ಕೂಡ ಪೋರ್ ಮಾಡಿಕೊಂಡೆ. ನೋಡಿ ಈ ಥರ ನೀಟಾಗಿ ಪೋರ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನು ಇದನ್ನು ತೆಗೆದು ರೆಫ್ರಿಜರೇಟರಲ್ಲಿ ಇಡ್ತೀನಿ. ಇದಾದ್ಮೇಲೆ ನಾನು ಏನ್ ಮಾಡಿದೆ ಅಂದ್ರೆ ನಾವು ಆಗ್ಲೇ ದಾಳಿಂಬೆ ಜ್ಯೂಸ್ನ ಫಿಲ್ಟರ್ ಮಾಡಿದ್ವಿ ಅಲ್ವಾ. ಸೊ ದಾಳಿಂಬೆ ಬೀಜ, ಸ್ವಲ್ಪ ಜ್ಯೂಸ್ ಅಥವಾ ಹಣ್ಣು ಎಲ್ಲ ಅದರಲ್ಲಿ ಹಾಗೆ ಇತ್ತು. ಅದನ್ನ ಯಾಕೆ ವೇಸ್ಟ್ ಮಾಡ್ಬೇಕಲ್ವಾ. ಸೊ ಅದರಲ್ಲಿ ಕೂಡ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ನಾನು ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ದ್ರಾಕ್ಷಿ, ಬಾದಾಮಿ, ಗೋಡಂಬಿ, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಏನು ಫಿಲ್ಟರ್ ಮಾಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಹುರಿದೆ ತುಪ್ಪದಲ್ಲಿ. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಂಡೆ. ಯಾಕಂದ್ರೆ ಇದು ಹಲ್ವಾ ತರ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಲನ್ನ ಹಾಕೊಂಡ್ರೆ ಪೇಸ್ಟ್ ತರ ಆಗುತ್ತೆ. ಆಗ ನೀವು ಕೇಕ್ ಮೇಲೆ ಡೆಕೋರೇಷನ್ಗೆ ಅದನ್ನ ಯೂಸ್ ಮಾಡ್ಕೋಬಹುದು. ನಾನು ಇದನ್ನ ಮಾಡ್ಕೊಂಡಿದ್ದು ಕೂಡ ಡೆಕೋರೇಷನ್ ಪರ್ಪಸ್ ಅಂತಾನೆ. ಸೊ ಆಮೇಲೆ ನಾನು ಕೇಕ್ನ 1 hour ಬಿಟ್ಟು ತೆಗೆದಾಗ ಈ ತರ ಫುಲ್ ಸೆಟಲ್ ಆಗಿತ್ತು. ನೋಡಿ, ನಿಮಗೆ ಹೊರಗಡೆಯಿಂದ ನೋಡೋಕ್ಕೆ ಬರೀ 1 ಲೇಯರ್ ಕಾಣುತ್ತೆ, ಬಟ್ ಅದು 2 ಲೇಯರ್ ಇದೆ. ಆ ಪೇಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದಲ್ವಾ ಅದನ್ನ ಈ ತರ ಡೆಕೋರೇಟ್ ಮಾಡಿ ದಾಳಿಂಬೆ ಹಣ್ಣನ್ನ ಬಿಡಿಸಿಟ್ಕೊಂಡಿದ್ದೆ. ಅದರಿಂದ ಈ ಥರ ಸುತ್ತಲೂ ಡೆಕೋರೇಟ್ ಮಾಡಿದ್ದೀನಿ. ನೋಡಿ ಕೇಕ್ ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ. ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಕೂಡ ಸಕ್ಕದಾಗಿತ್ತು. ಏಜ್ ಆಗಿರೋರಿಂದ ಚಿಕ್ಕ ಮಕ್ಕಳ ತನಕ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಕೇಕ್ ಮಾತ್ರ ಸಕ್ಕದಾಗಿತ್ತು. ನೋಡಿ ಈ ಥರ 2 ಲೇಯರ್ ಕಾಣುತ್ತೆ ನಿಮಗೆ ಕೇಕ್ನ. ನಾನು ನನ್ನ ಹಸ್ಬೆಂಡ್ ಬರ್ಡೇಗೆ ಈ ರೀತಿ ಸರ್ಪ್ರೈಸ್ ಮಾಡಿದೆ. ಸೊ ಈ ಕೇಕ್ ತುಂಬ ರುಚಿಯಾಗಿತ್ತು. ನಿಮ್ಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ. ನಿಮ್ಗೆ ಏನಾದರೂ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.